ಜೈ ಗುರು. ಶ್ರೀಮದ್ ಭಗವದ್ಗೀತೆಯ 10ನೆಯ ತರಗತಿಗೆ ಆ, ನಿಮಗೆಲ್ಲ ಸ್ವಾಗತ ಕೋರ್ತಾ. ಸೊ ಅರ್ಜುನ ವಿಷಾದ ಯೋಗ. ಅರ್ಜುನನ ನಿರಾಶೆ ಏಕಾಗುತ್ತೆ. ವಿಷಾದ, ಆ, ನಿರಾಶೆ ಮೂಲಕ ಅಂದ್ರೆ ಯುದ್ಧ ಮಾಡಬಾರ್ದು ಅನ್ನೋ ಭಾವನೆ ಹೇಗೆ ಅನ್ನೋದ್ರ ಬಗ್ಗೆ ಅರ್ಜುನ ವಿಷಾದ ಯೋಗ ಅಂತ ಆ, ಮೊದಲನೇ ಅಧ್ಯಾಯ ಇರುವಂತದ್ದು. ಸೊ ಇದು ಆ ಗುರುಜಿಯವರು ಹೇಳ್ತಾ, ಇದು ಮಹತ್ವದ ಯೋಗದ ಕುರಿತಾದ ಒಂದು ಪ್ರಮುಖ ಗ್ರಂಥವಾಗಿದೆ. ಪ್ರಸಿದ್ಧವಾದಂತಹ ಭಗವದ್ಗೀತೆ ಈ ಗ್ರಂಥದ ಶ್ಲೋಕಗಳಲ್ಲಿ ಕಂಡುಬರುವ ಸಲಹೆ ಮತ್ತು ಸಾಂತ್ವನ ತಲೆ ತಲೆಮಾರುಗಳಿಂದ ಆಶ್ರಯ ಪಡೆದಿರುವಂತ ಮಾನವನ ಅನ್ವೇಷಣೆಯ ವಿಶಾಲ ವಿಷಯಗಳನ್ನ ಅಳವಡಿಸಿಕೊಳ್ಳಲು ಪ್ರಾಯೋಗಿಕವಾಗಿ ಮತ್ತು ನಿಗೂಢವಾದ ಅಂಶಗಳನ್ನ ಇಲ್ಲಿ ತಿಳಿಸಿದೀವಿ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಅಗತ್ಯವಿರುವಂತಹ ಆಧ್ಯಾತ್ಮಿಕ ತತ್ವಗಳನ್ನ ಪ್ರಾಯೋಗಿಕವಾಗಿ ಹೇಗೆ ಅನ್ವಯವನ್ನ ನಾವು ಮಾಡ್ಕೋಬಹುದು, ಹಾಗೆ ಮುಂದುವರಿದು ಯೋಗಿಯಿಂದ ಅರಿತುಕೊಂಡ ಆ ತತ್ವಗಳನ್ನ ಸಂಪೂರ್ಣ ಹೇಗೆ ಅಭಿವ್ಯಕ್ತಗೊಳಿಸ್ಕೊಳ್ಳೋದು ಅನ್ನೋದನ್ನ ಇದರಲ್ಲಿ ಉಲ್ಲೇಖಿಸಲಾಗ್ತಾ ಇದೆ. ಆಧುನಿಕ ಯುಗದಲ್ಲಿ ಅಂದ್ರೆ ಈ ಆಧುನಿಕ ಕಾಲದಲ್ಲಿ ಸಾಮಾನ್ಯವಾಗಿ ಓದುಗರಿಗೆ ವಿಷಯಗಳ ಒಂದು ಸಾಮಾನ್ಯ ಕಲ್ಪನೆಯನ್ನ ನೀಡೋದಕ್ಕೋಸ್ಕರ ಮತ್ತೆ ಪ್ರಾಚೀನ ಭಾರತದ ಹಿಂದೂ ಧರ್ಮ ಗ್ರಂಥ ಏನಿದೆ, ಬರಹಗಾರರು ತಮ್ಮ ಉದ್ದೇಶವನ್ನ ಸೂಚಿಸೋದಕ್ಕೆ ಆ, ಮೊದಲನೇ ಅಧ್ಯಾಯವನ್ನ ಹೆಚ್ಚಾಗಿ ಬಳಸ್ತಾ ಇದ್ರು. ಹಿಂದೆ ಎಲ್ಲಾ ಧರ್ಮ ಗ್ರಂಥಗಳಿಗೂ ಯಾವ ಉದ್ದೇಶಕ್ಕಾಗಿ ನಾವು ಈ ಧರ್ಮ ಗ್ರಂಥಗಳನ್ನ ಕೊಡ್ತಾ ಇದೀವಿ ಅನ್ನೋದನ್ನ ಒಂದು ಮುನ್ನೆಲೆಯನ್ನ ಹಾಕಿದಾಗ ಆ ಗ್ರಂಥಕ್ಕೆ ಒಂದು ಮುನ್ನೆಲೆಯನ್ನ ಸೂಚಿಸುವ ಹಾಗೆ ಆ, ಗ್ರಂಥಗಳನ್ನ ಬರಿತಾ ಇದ್ರು ಅಂತ ಇಲ್ಲಿ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಭಗವದ್ಗೀತೆಯ ಆರಂಭಿಕ ಅಧ್ಯಾಯ ಏನಿದೆ, ನಂತರದ ಪವಿತ್ರ ಪ್ರವಚನಗಳು ಅಂದ್ರೆ ಉಪನ್ಯಾಸಗಳು ಪರಿಚಯವಾಗಿ ಕಾರ್ಯನಿರ್ವಹಿಸಲು ಸಹಾಯಕ ಆಗ್ತದೆ. ಇದು ಒಂದು ಕೇವಲ ದೃಶ್ಯವನ್ನ ಹೊಂದಿಸೋದಿಲ್ಲ, ಮತ್ತೆ ಹಿನ್ನೆಲೆಯನ್ನು ಸಹ ಒದಗಿಸ್ತದೆ. ಯಾವ ಒಂದು ಕಾರಣಕ್ಕಾಗಿ ವಿಷಯಗಳನ್ನ ಪ್ರಸ್ತಾಪನೆ ಮಾಡಿದೀವಿ ಅಂತ. ಸೊ ಈ ಭಗವದ್ಗೀತೆಯ ಲೇಖಕರಾದದ್ದು ಮಹರ್ಷಿ ವ್ಯಾಸರು. ಇದು ಯೋಗ ವಿಜ್ಞಾನದ ಮೂಲ ತತ್ವಗಳನ್ನ ಪರಿಚಯಿಸ್ತದೆ. ಈ ಭಗವದ್ಗೀತೆ ಮೂಲ ಉದ್ದೇಶ ಏನು ಅಂದ್ರೆ ಯೋಗ ವಿಜ್ಞಾನದ ಮೂಲ ತತ್ವಗಳನ್ನ ಪರಿಚಯಿಸ್ತದೆ. ಮತ್ತೆ ಕೈವಲ್ಯ ಅಥವಾ ಮೋಕ್ಷ ಅಂತ ಏನ್ ಹೇಳ್ತೀವಲ್ಲ, ಅದು ವಿಮೋಚನೆ ಹೇಗೆ ಹೊಂದಬೇಕು, ಭಗವಂತನೊಂದಿಗೆ ಹೇಗೆ ಏಕತೆಯನ್ನ ಸಾಧಿಸಬೇಕು, ಯೋಗದ ಗುರಿಯ ಹಾದಿಯಲ್ಲಿ ಹೊರಡುವಂತ ಅಂದ್ರೆ ಹೋರಾಟ ಮಾಡುವಂತಹ ಅಥವಾ ಮುಂದುವರಿಯುವಂತಹ ಯೋಗಿಯು ಆರಂಭಿಕ ಆಧ್ಯಾತ್ಮದ ಹೋರಾಟಗಳನ್ನ ವಿವರಿಸ್ತದೆ. ಮೊದಲನೇ ಅಧ್ಯಾಯದಲ್ಲಿ ಈ ಸೂಚಿತ ಆದಂತ ಅಂಶಗಳನ್ನ, ಸತ್ಯ ಅಂಶಗಳನ್ನ ಅರ್ಥ ಮಾಡಿಕೊಳ್ಳುವುದರಿಂದ ಸ್ಪಷ್ಟವಾಗಿ ಪಟ್ಟಿ ಮಾಡಿದಂತ ವಿಷಯಗಳನ್ನ ಅಂದ್ರೆ ಈ ಏನು ಯೋಗ ವಿಷಯಗಳಿದೆಯಲ್ಲ, ಆ ಯೋಗ ಪ್ರಮಾಣವನ್ನ ಪ್ರಾರಂಭಿಸಿದ್ದಾರೆ. ಗುರೂಜಿಯವರು ಮುಂದುವರಿತಾ ಹೇಳ್ತಾರೆ, ನನ್ನ ಪೂಜ್ಯ ಗುರುಗಳಾದ ಸ್ವಾಮಿ ಶ್ರೀ ಯುಕ್ತೇಶ್ವರರ ಜ್ಞಾನದ ಅವತಾರ ಆಗಿದ್ರು. ಸ್ವತಃ ಜ್ಞಾನಾವತಾರಿಗಳಾದಂತವರು ಕೆಲವು ಗುಪ್ತ ಅರ್ಥವನ್ನ ನನಗೆ ಕಲಿಸಿದ್ರು. ಅಂದ್ರೆ ಕೆಲವು ಅಂಶಗಳನ್ನು ಮಾತ್ರ ನನಗೆ ಕಲಿಸಿದ್ರು ಅನ್ನೋದನ್ನ ಹೇಳ್ತಾ ಅವರು ಗೀತಾ ಅಧ್ಯಯನದ ಒಂದು ಕೆಲವು ಮಹತ್ವದ ಶ್ಲೋಕಗಳನ್ನ ಓದೋದಕ್ಕೆ ಅವರು ಹೇಳ್ತಾ, ಶಾಂತ ಆಂತರಿಕ ಗ್ರಹಿಕೆಯೊಂದಿಗೆ ಅಂದ್ರೆ ಶಾಂತವಾದ ಆಂತರಿಕ ಅಂತರ್ಬೋಧೆಯ ಗ್ರಹಿಕೆಯೊಂದಿಗೆ ನೀವು ಈ ಗ್ರಂಥವನ್ನ ಯಾವುದೇ ಭಾಗಕ್ಕೆ ತೆರೆಯಲು ಸಾಧ್ಯವಾಗ್ತದೆ. ಅಂದ್ರೆ ಯಾವುದೇ ಭಾಗಕ್ಕೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಮತ್ತು ಅದರ ಸಾರ ವನ್ನು ಸಹಿತ ನಾವು ಅರ್ಥ ಮಾಡ್ಕೊಳ್ಬಹುದು. ಅಂದ್ರೆ ಅದರ ಒಂದು ಆಂತರಿಕ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಯಾವ ಭಾಗಕ್ಕೆ ಹೋದ್ರು, ಮತ್ತೆ ಅದರ ಸಾರ ಏನಿದೆ, ನಿಜವಾದ ಸಾರ ಏನು ಅನ್ನೋದನ್ನ ಎರಡನ್ನೂ ಸಹ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಗುರುಗಳ ಪ್ರೋತ್ಸಾಹ ಅಂದ್ರೆ ಯುಕ್ತೇಶ್ವರರ ಪ್ರೋತ್ಸಾಹ ಮತ್ತು ಅವರ ಕೃಪೆಯಿಂದ ನಾನು ಈ ಕೆಲಸವನ್ನ ನೀಡಿದ್ದೀನಿ ಇದರಲ್ಲಿ ಅಂತ ಅವರು ಹೇಳ್ತಾರೆ. ಮಾನಸಿಕ ಮತ್ತು ಆಧ್ಯಾತ್ಮಿಕ ಯುದ್ಧ ಭೂಮಿಯ ಸಮೀಕ್ಷೆಯನ್ನ ಮೊದಲನೇ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಮಾನಸಿಕ
ಮತ್ತು ಆಧ್ಯಾತ್ಮಿಕ ಯುದ್ಧೆಯ ಸಮೀಕ್ಷೆ. ನಾವು ಮೊದಲನೇ ಶ್ಲೋಕವನ್ನ ಈ ಹಿನ್ನೆಲೆಯಲ್ಲಿ ನೋಡ್ಬೇಕು ಅಂತ ಹೇಳ್ತಾ ಅದಕ್ಕೆ ಒಂದು ಟೈಟಲ್ ಅನ್ನ ಕೊಟ್ಟಿದ್ದಾರೆ. ಹೇಗೆ ನಿಜವಾಗಿಯೂ ಒಬ್ಬ ಮಾನಸಿಕ ಮತ್ತು ಆಧ್ಯಾತ್ಮಿಕ ಯುದ್ಧ ಭೂಮಿಯ ಒಂದು ಸಮೀಕ್ಷೆ ಇರುತ್ತೆ ಆಂತರಿಕವಾಗಿ ಅನ್ನೋದನ್ನ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೆ ಸಮವೇತಾಯುತ್ಸವಃ ಮಾಮಕ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸೊ ಇದು ಅರ್ಥ ಧೃತರಾಷ್ಟ್ರ ಹೇಳ್ತಾನೆ, ಈ ಕುರುಕ್ಷೇತ್ರದ ಒಂದು ಪವಿತ್ರ ಬಯಲಿನಲ್ಲಿ, ಧರ್ಮಕ್ಷೇತ್ರ ಅಂದ್ರೆ ಪವಿತ್ರವಾದ ಬಯಲು, ನನ್ನ ಸಂತತಿಯನ್ನ ಮತ್ತು ಅಂದ್ರೆ ಕೌರವರು ಮತ್ತು ಪಾಂಡುಪುತ್ರರು ಯುದ್ಧಕ್ಕಾಗಿ ಉತ್ಸುಕರಾಗಿ ಒಟ್ಟುಗೂಡಿದ್ದಾರೆ. ಓ ಸಂಜೆ, ಅವ್ರು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡಿದ್ರು ಅಂತ ಸಂಜೆಯವರಿಗೆ ಧೃತರಾಷ್ಟ್ರ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ. ಇದು ಸ್ಥೂಲ ಅರ್ಥ ಆಗತ್ತೆ. ಆದ್ರೆ ಅದರ ಒಳಗಿನ ಅರ್ಥವನ್ನ ನಾವು ವಿಶೇಷವಾಗಿ ನೋಡೋದಾದ್ರೆ, ಇಲ್ಲಿ ಕುರುಡ ರಾಜ ಧೃತರಾಷ್ಟ್ರ ಅಂದ್ರೆ ಕುರುಡ ಮನಸ್ಸು ಅಂತ ಹೇಳಿ, ಕುರುಡ ಮನಸ್ಸು, ನಮ್ಮ ಒಳಗಿನ ಒಂದು ಕುರುಡ ಮನಸ್ಸು. ಇಲ್ಲಿ ಪ್ರಾಮಾಣಿಕವಾದ ಸಂಜಯ ಅಂತಂದ್ರೆ ನಿಷ್ಪಕ್ಷವಾದಂತ ಆ ಆತ್ಮಾವಲೋಕನ ಮಾಡ್ಕೊಳ್ಳುವಂತವ್ರು, ಅಂದ್ರೆ ಮನಸ್ಸನ್ನ ಆತ್ಮಾವಲೋಕನ ಸಂಜಯ ಅಂದ್ರೆ ತನ್ನ ಮನಸ್ಸನ್ನ ಗೆದ್ದವನು, ನಿಷ್ಪಕ್ಷಪಾತವಾಗಿ ತನ್ನ ಮನಸ್ಸನ್ನ ಗೆದ್ದವನು ಅನ್ನೋ ಅರ್ಥವನ್ನ ಕೊಟ್ಟಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಸಂಜಯ ಅಂದ್ರೆ ಅರ್ಥ ನಿಷ್ಪಕ್ಷಪಾತವಾಗಿ ಆತ್ಮಾವಲೋಕನ ಮಾಡ್ಕೊಳ್ಳೋದು ಅನ್ನೋದನ್ನು ವಿಚಾರಿಸ್ತೇವೆ. ನನ್ನ ಸಂತತಿಯಾದ ಕುರುಗಳು ಅಂದ್ರೆ ಕೌರವಗಳು, ಅಂದ್ರೆ ಇಲ್ಲಿ ಕೌರವ ಅಂದ್ರೆ ಅರ್ಥ ದುಷ್ಟ, ಹಠಾತ್, ಮಾನಸಿಕ ಮತ್ತು ಇಂದ್ರಿಯ ಪ್ರವೃತ್ತಿಗಳು ಇರುವವರು ಅಂತ ಅರ್ಥ ಆಗುತ್ತೆ. ದುಷ್ಟ, ಮಾನಸಿಕ ಮತ್ತೆ ಇಂದ್ರಿಯಗಳ ಒಂದು ಪ್ರವೃತ್ತಿ ಇರುವವರನ್ನ ಕೌರವರು ಅಂತ ಕರ್ಕೊಂಡಿದ್ದಾರೆ. ಮತ್ತು ಸದ್ಗುಣಶೀಲ ಪಾಂಡವಿನ ಮಕ್ಕಳು. ಸೊ ಇಲ್ಲಿ ಪಾಂಡವನ ಮಕ್ಕಳನ್ನ ಸದ್ಗುಣಶೀಲರು ಅಂತ ತಗೊಂಡಿದ್ದಾರೆ. ಸದ್ಗುಣ ಶೀಲ ಪ್ರವೃತ್ತಿ ಇರುವಂತವ್ರು, ಶುದ್ಧ ಪ್ರವೃತ್ತಿಗಳನ್ನ ಹೊಂದಿರುವವರು ಅಂತ. ಕುರುಕ್ಷೇತ್ರ ಧರ್ಮಕ್ಷೇತ್ರ, ಕುರುಕ್ಷೇತ್ರದ ಧರ್ಮಕ್ಷೇತ್ರ ಅಂದ್ರೆ ಚಟುವಟಿಕೆಯ ಉಳ್ಳಂತಹ ದೈಹಿಕ ಕ್ಷೇತ್ರ, ಚಟುವಟಿಕೆ ಇರತಕ್ಕಂಥ ದೈಹಿಕ ಕ್ಷೇತ್ರದಲ್ಲಿ ಪ್ರಾಬಲ್ಯಕ್ಕಾಗಿ ಯುದ್ಧ ಮಾಡಲು ಉತ್ಸುಕರಾಗಿ ಒಟ್ಟುಗೂಡಿದಾಗ ಫಲಿತಾಂಶ ಏನಾಯ್ತು ಅನ್ನೋದರ ಅರ್ಥವನ್ನ ಗುರೂಜಿಯವರು ಹೇಳ್ತಾರೆ. ಕುರುಡರಾಜ ಧೃತರಾಷ್ಟ್ರನ ಕೌರವರು ಮತ್ತು ಪಾಂಡವರು ಅಂದ್ರೆ ಪಾಂಡವಿನ ಮಕ್ಕಳ ನಡುವಿನ ಯುದ್ಧವು ಹೇಗೆ ನಡೆಯುತ್ತದೆ ಎಂಬುದರ ಕುರಿತು ನಿಷ್ಪಕ್ಷಪಾತವಾಗಿ ಸಂಜಯನಿಂದ ಪಕ್ಷಪಾತವಿಲ್ಲದ ವರದಿಯನ್ನ ಪಡೆಯಲು ಪ್ರಾಮಾಣಿಕ ವಿಚಾರಣೆಯನ್ನ ನಡೆಸಲಾಗಿದ್ದು, ಇದು ಮೊದಲನೆಯ ಒಂದು ಶ್ಲೋಕದ ಅರ್ಥ ಅಂತ ಗುರೂಜಿಯವರು ಹೇಳ್ತಾರೆ. ಕುರುಕ್ಷೇತ್ರ ಅಂದ್ರೆ ಆಧ್ಯಾತ್ಮಿಕ ಆಕಾಂಕ್ಷಿಯಾಗಿರುವಂತವ್ರು ಆತ್ಮ ಸಾಕ್ಷಾರದ ವಿಜಯವನ್ನ ಬಯಸುವ ತನ್ನದೇ ಆದ ನೀತಿವಂತ ಯುದ್ಧದ ಘಟನೆಗಳನ್ನ ಪ್ರತಿದಿನ ಪರಿಶೀಲಿಸುವಾಗ ಕೇಳಬೇಕಾದ ಪ್ರಶ್ನೆಯಾಗಿದೆ. ಅಂದ್ರೆ ಕುರುಕ್ಷೇತ್ರ ಅಂದ್ರೆ ಅರ್ಥ ಏನ್ ಕೊಟ್ಟಿದ್ದಾರೆ ಇವರು ಅಂದ್ರೆ, ಕುರು ಅಂದ್ರೆ ಮಾಡುವಂತ ಅರ್ಥ ಆಗ್ತದೆ ಆಕ್ಚುಲಿ. ಕುರು ಅಂದ್ರೆ ಮಾಡುವುದು, ಕುರುಕ್ಷೇತ್ರ ಅನ್ನೋದು ಇನ್ನೊಂದು ಅರ್ಥ. ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳಿದೆ. ಸೊ ಅದರಲ್ಲಿ ಕ್ಷೇತ್ರ ಅಂದ್ರೆ ಕ್ರಿಯೆ ಒಂದು ಮಾಡುವಂತ ಕ್ಷೇತ್ರ, ಕುರು ಅಂದ್ರೆ ಕೆಲಸ ಅಂತ ಮುಂದೆ ಬರುತ್ತೆ, ಅದನ್ನ ಮತ್ತೆ ಹೇಳ್ತೀನಿ. ಪ್ರಾಮಾಣಿಕ ಆತ್ಮಾವಲೋಕನ ಮೂಲಕ ಒಂದು ಕಾರ್ಯವನ್ನ ವಿಶ್ಲೇಷಣೆ ಮಾಡ್ಕೊಳ್ಳೋದು, ತನ್ನ ಒಳ್ಳೆ ಮತ್ತು ಕೆಟ್ಟ ಪ್ರವೃತ್ತಿಗಳ ವಿರುದ್ಧ ಸೈನ್ಯಗಳ ಸಾಮರ್ಥ್ಯಗಳನ್ನ ನಿರ್ಣಯಿಸೋದು ಅಂತ ಅರ್ಥ. ಸ್ವಯಂ ನಿಯಂತ್ರಣ ವಿರುದ್ಧ ಇಂದ್ರಿಯ ಭೋಗ, ಮಾನಸಿಕ ಇಂದ್ರಿಯ ಒಲವುಗಳಿಂದ ವಿರೋಧಿಸಲ್ಪಟ್ಟಂತ ತಾರತಮ್ಯದ ಬುದ್ಧಿವಂತಿಕೆಯನ್ನ ಮಾನಸಿಕ ಪ್ರತಿರೋಧದ ಮೂಲಕ ಮತ್ತೆ ದೈಹಿಕ ಚಡಪಡಿಕೆಯಿಂದ, ಅಂದ್ರೆ ರೆಸ್ಟ್ಲೆಸ್ ಆಗಿರುವಂತ ದೈಹಿಕ ಚಡಪಡಿಕೆಯಿಂದ ಸ್ಪರ್ಧಿಸಲ್ಪಟ್ಟ ಧ್ಯಾನದಲ್ಲಿ ಆಧ್ಯಾತ್ಮಿಕ ಸಂಕಲ್ಪ ಮತ್ತು ಕೆಳಮಟ್ಟದ ಅಹಂ ಪ್ರಕೃತಿಯ ಅಜ್ಞಾನ ಮತ್ತು ಕಾಂತಿಯ ಆಕರ್ಷಣೆಯ ವಿರುದ್ಧ ದೈವಿಕ ಆತ್ಮಪ್ರಜ್ಞೆ ಇದನ್ನ ಸೂಚಿಸುತ್ತೆ ಅಂತ ಹೇಳ್ತಾರೆ. ಈ ಹೋರಾಟದ ಶಕ್ತಿಗಳ ಯುದ್ಧ ಭೂಮಿ ಕುರುಕ್ಷೇತ್ರ. ಸೊ ಈ ರೀತಿ ಮಾನಸಿಕವಾಗಿ ಏನು, ದೈಹಿಕವಾಗಿ ಏನು ತೊಳಲಾಟಗಳು, ಸರಳವಾಗಿ ಹೇಳ್ಬೇಕಂದ್ರೆ ಆಂತರಿಕ ತೊಳಲಾಟಗಳು ಏನಿದೆ
ಅಂತಹ ಆಂತರಿಕ ತೊಳಲಾಟಗಳನ್ನ ಬಿಂಬಿಸುವಂಥದ್ದು. ಒಳ್ಳೆಯ ಮತ್ತು ಕೆಟ್ಟ ಪ್ರವೃತ್ತಿಗಳ ವಿರುದ್ಧ ಏನು ಇದು ಹೋರಾಟ ಇರುತ್ತೆ, ಅವಿಚ್ಛಿನ್ನವಾದಂಥ ಹೋರಾಟ ಇರುತ್ತೆ. ಅದನ್ನ ಸೂಚಿಸೋದಕ್ಕೆ ಈ ಒಂದು ಅಂಶಗಳನ್ನ ಇಲ್ಲಿ ಹೇಳಿದ್ದಾರೆ ಅನ್ನೋದು ಅರ್ಥ ಆಗತ್ತೆ. ಅದು ವಿಶೇಷವಾಗಿ ಧ್ಯಾನದಲ್ಲಿ ಆಧ್ಯಾತ್ಮಿಕ ಸಂಕಲ್ಪ ಹೊಂದಿ ಅ, ತನ್ನದೇ ಆಗಿರ್ತಕ್ಕಂಥ ಕೆಳಮಟ್ಟದ ಅಹಂ ಪ್ರಕೃತಿಯ ಅಜ್ಞಾನ ಮತ್ತೆ ಕಾಂತಿಯ ಆಕರ್ಷಣೆಯ ವಿರುದ್ಧ ಒಂದು ದೈವಿಕ ಆತ್ಮ ಪ್ರಜ್ಞೆಯನ್ನ ಬೆಳೆಸ್ಕೊಳ್ಳೋದಕ್ಕೆ ಏನು ಹೋರಾಟ ಆಂತರಿಕವಾಗಿ ಶುರುವಾಗುತ್ತಲ್ಲ, ಆ ಒಂದು ಕುರುಕ್ಷೇತ್ರ, ಆ ಒಂದು ಯುದ್ಧ ಭೂಮಿಯೇ ಕುರುಕ್ಷೇತ್ರ. ಕುರು ಅಂದ್ರೆ ಸಂಸ್ಕೃತದ ಮೂಲ. ಕುರು ಅಂದ್ರೆ ಕೆಲಸ ಅಥವಾ ಭೌತಿಕ ಕ್ರಿಯೆ. ಮತ್ತೆ ಕ್ಷೇತ್ರ ಅಂದ್ರೆ ಫೀಲ್ಡ್ ಅಥವಾ ಕ್ಷೇತ್ರ ಅಂತ ನಾವು ತಗೊಳ್ತೀವಿ. ವೇದಿಕೆ ಅಥವಾ ಭೂವೇದಿಕೆ ಅಂತ ತಗೋಬಹುದು. ಈ ಕ್ರಿಯೆ ಮಾನವ ದೇಹ. ಈ ಕ್ಷೇತ್ರ ಏನು ಕ್ರಿಯೆಯ ಕ್ಷೇತ್ರ ಅಂದ್ರೆ ಅದು ಮಾನವನ ದೇಹ ಆಗಿರುತ್ತೆ. ಅದರ ದೈಹಿಕ ಮತ್ತೆ ಮಾನಸಿಕ ಮತ್ತು ಆತ್ಮ ಸಾಮರ್ಥ್ಯಗಳನ್ನ ಹೊಂದಿದೆ. ಅದು ಆ ದೇಹಕ್ಕೆ ಏನಾಗಿದೆ, ದೈಹಿಕವಾಗಿ ಮಾನಸಿಕವಾಗಿ ಆತ್ಮ ಸಾಮರ್ಥ್ಯಗಳನ್ನ ಸಹಜವಾಗಿ ಹೊಂದಿರುತ್ತೆ. ಇದು ಒಬ್ಬರ ಜೀವನದ ಎಲ್ಲ ಚಟುವಟಿಕೆಗಳು ನಡೆಯುವ ಕ್ಷೇತ್ರವಾಗಿದೆ. ಈ ದೇಹ ಎಲ್ಲ ಚಟುವಟಿಕೆಗಳು ನಡೆಯುವಂತ ಒಂದು ಕ್ಷೇತ್ರವಾಗಿದೆ. ಈ ಗೀತೆಯ ಶ್ಲೋಕದಲ್ಲಿ ಇದನ್ನ ಧರ್ಮಕ್ಷೇತ್ರ ಅಂತಾನು ತಗೊಂಡಿದೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರ. ಈ ಕುರುಕ್ಷೇತ್ರ ನೋಡಿದ್ವಿ ಆ ಪದದ ಅರ್ಥವನ್ನ. ಧರ್ಮಕ್ಷೇತ್ರ ಅಂದ್ರೆ ಧರ್ಮ ಅಂದ್ರೆ ಸದಾಚಾರ, ಅಂದ್ರೆ ನಿಜವಾಗಿ ಏನ್ ಮಾಡ್ಬೇಕೋ ಅದು ಅಂತ ಸದ್ಗುಣ, ಪವಿತ್ರತೆ. ಹೀಗಾಗಿ ಪವಿತ್ರ ಬಯಲು ಅಥವಾ ಕ್ಷೇತ್ರ ಅಂತ ತಗೊಳ್ಬಹುದು. ಸೊ ಆ ರೀತಿ ಅರ್ಥವನ್ನ ತಗೊಂಡಿದ್ದಾರೆ. ಸೊ ಏಕೆಂದರೆ ಈ ಕ್ಷೇತ್ರದಲ್ಲಿ ಆತ್ಮದ ವಿವೇಚನಾಶೀಲ ಬುದ್ಧಿಶಕ್ತಿಯ ಸದ್ಗುಣಗಳು. ಸೊ ಈ ಧರ್ಮಕ್ಷೇತ್ರದಲ್ಲೇನು ಆತ್ಮದ ವಿವೇಚನಾಶೀಲ ಬುದ್ಧಿಶಕ್ತಿಯ ಸದ್ಗುಣಗಳು ಅಂದ್ರೆ ಪಾಂಡುವಿನ ಮಕ್ಕಳು ಅಂತ ತಗೊಂಡಿದ್ದಾರೆ. ಆತ್ಮದ ವಿವೇಚನಶೀಲ ಬುದ್ಧಿಶಕ್ತಿಯ ಸದ್ಗುಣಗಳು ಮತ್ತು ಕುರುಡ ಮನಸ್ಸಿನ ಆ ಅಂದರೆ ಕೌರವರು. ಇಲ್ಲಿ ಕುರುಡ ರಾಜ ಧೃತರಾಷ್ಟ್ರನ ಮಕ್ಕಳಾದಂತ ಕೌರವರು. ಅದು ಕುರುಡ ಮನಸ್ಸನ್ನ ಸೂಚಿಸುತ್ತೆ ಅಂತ. ನೀಚವಾದಂತ ಅನಿಯಂತ್ರಿತ ಚಟುವಟಿಕೆಗಳು ಅಂದ್ರೆ ಅನ್ಕಂಟ್ರೋಲ್ ಮಾಡಕ್ಕೆ ಆಗಿರುವಂತ ಚಟುವಟಿಕೆಗಳು ನಡುವೆ ನೀತಿವಂತ ಯುದ್ಧ ನಡೀತದೆ. ಸೊ ಅಂದ್ರೆ ಧರ್ಮಕ್ಷೇತ್ರದ ಇಲ್ಲಿ ಏನು ಪಾಂಡವರಿಗೂ ಕೌರವರು ಅಂದ್ರೆ ಒಂದ್ ಕಡೆ ಪಾಂಡವರು ಅಂದ್ರೆ ಸದಾಚಾರ, ಸತ್ಶೀಲ, ಸದ್ಗುಣಗಳನ್ನ ಇಟ್ಕೊಂಡಿರೋರು. ಕೌರವರು ಅಂತಂದ್ರೆ ಅದೇ ಮನಸ್ಸು ಏನು ಕುರುಡ ಮನಸ್ಸು. ಸೊ ಅಂದ್ರೆ ಒಳ್ಳೆಯ ಇದನ್ನಲ್ಲದೆ ಕೆಟ್ಟ ಪ್ರವೃತ್ತಿಗಳನ್ನ ಬೆಳೆಸ್ಕೊಳ್ಳುವಂತ ಒಂದು ಕಡೆಯ ಮನಸ್ಸು. ಇವರಿಬ್ಬರಿಗೂ ಯುದ್ಧ ಆಗುವಂಥದ್ದು, ಈ ಎರಡು ತಾರ್ಕಿಕವಾಗಿ ಯುದ್ಧ ಆಗುವಂಥದ್ದು ಏನಿದೆಯಲ್ಲ ಅದನ್ನ ಇಲ್ಲಿ ಬಿಂಬಿಸ್ತಾ ಇದ್ದಾರೆ. ಆ ನೀತಿವಂತ ಯುದ್ಧ ನಡೀತದೆ. ಆ ಧರ್ಮಕ್ಷೇತ್ರ ಕುರುಕ್ಷೇತ್ರ ಕ್ರಮವಾಗಿ ಲೌಕಿಕ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳಿಗೆ ವ್ಯತಿರಿಕ್ತವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮ ಕರ್ತವ್ಯಗಳು ಮತ್ತು ಚಟುವಟಿಕೆಗಳನ್ನ ಅಂದ್ರೆ ಧ್ಯಾನದಲ್ಲಿರುವ ಯೋಗಿಯ ಚಟುವಟಿಕೆಗಳನ್ನ ಸೂಚಿಸ್ತವೆ. ಸೊ ಧರ್ಮಕ್ಷೇತ್ರ ಕುರುಕ್ಷೇತ್ರ ಕ್ರಮವಾಗಿ ಲೌಕಿಕ ಜವಾಬ್ದಾರಿಗಳು ಮತ್ತು ಚಟುವಟಿಕೆಗಳಿಗೆ ವ್ಯತಿರಿಕ್ತವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕರ್ತವ್ಯಗಳು ಮತ್ತು ಚಟುವಟಿಕೆಗಳನ್ನ ಅಂದ್ರೆ ಧ್ಯಾನದಲ್ಲಿರುವ ಯೋಗಿಯ ಚಟುವಟಿಕೆಗಳನ್ನ ಸೂಚಿಸ್ತವೆ. ಅಂದ್ರೆ ಕುರುಕ್ಷೇತ್ರ ಅಂದ್ರೆ ನಿಜವಾಗಿ ಏನು ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸ್ಬೇಕಿತ್ತು ಅದು ನಿಭಾಯಿಸದೇ ಇರುವಂತದ್ದು ಕುರುಕ್ಷೇತ್ರ ಆಗುತ್ತೆ. ಧರ್ಮಕ್ಷೇತ್ರ ಅಂದ್ರೆ ಧ್ಯಾನದಲ್ಲಿ ಯೋಗಿಯ ಚಟುವಟಿಕೆಗಳನ್ನು ಸೂಚಿಸ್ತದೆ. ಹಾಗಾಗಿ ಈ ಆಳವಾದ ಆಧ್ಯಾತ್ಮಿಕ ವ್ಯಾಖ್ಯಾನದಲ್ಲಿ ಅಂದ್ರೆ ಧರ್ಮಕ್ಷೇತ್ರ ಕುರುಕ್ಷೇತ್ರವು ಸ್ವಯಂ ಸಾಕ್ಷಾತ್ಕಾರವನ್ನ ಸಾಧಿಸಲು ಯೋಗ ಧ್ಯಾನದ ಆಧ್ಯಾತ್ಮಿಕ ಕ್ರಿಯೆ ನಡೆಯುವ ಆಂತರಿಕ ದೈಹಿಕ ಕ್ಷೇತ್ರವನ್ನ ಸೂಚಿಸುತ್ತದೆ. ಸೊ ಧರ್ಮಕ್ಷೇತ್ರ ಕುರುಕ್ಷೇತ್ರ ಏನನ್ನು ಸೂಚಿಸುತ್ತೆ, ಸ್ವಯಂ ಸಾಕ್ಷಾತ್ಕಾರವನ್ನ ಸಾಧಿಸೋಕೆ ಯೋಗ ಧ್ಯಾನದ ಆಧ್ಯಾತ್ಮಿಕ ಕ್ರಿಯೆ ನಡೆಯುವ ಆಂತರಿಕ ಇಲ್ಲಿ ಮನಸ್ಸಿನ ಒಳಗೆ ನಡೆಯುವಂತ ಒಂದು ಯುದ್ಧ ಏನಿದೆ ಅದು ದೈಹಿಕ ಕ್ಷೇತ್ರ ಅಂದ್ರೆ ದೈಹಿಕ ಅಂದ್ರೆ ದೇಹವನ್ನ ಸೂಚಿಸ್ತದೆ. ಅಲ್ಲಿ ದೇಹ ಅಂದ್ರೆ ಏನು, ಸೆರೆಬ್ರೋಸ್ಪೈನಲ್ ಆಕ್ಸಿಸ್ ಏನಿದೆ, ಸೆರೆಬ್ರೋಸ್ಪೈನಲ್ ಅಂದ್ರೆ ತಲೆಯ ಒಳಗೆ ಇರುವಂತ ಅಂಶ ಏನಿದೆ ಆ ಒಂದು ಬಯಲು.
ಮತ್ತೆ ಅದರ 7 ಸೂಕ್ಷ್ಮ ಜೀವನ ಕೇಂದ್ರಗಳು ಮತ್ತು ದೈವಿಕ ಪ್ರಜ್ಞೆ. ಸೊ 7 ಸೂಕ್ಷ್ಮ ಜೀವನ ಕೇಂದ್ರಗಳು ಅಂದ್ರೆ ಏನು ಸ್ಪೈನ್ ಅಲ್ಲಿ ಬರ್ತಕ್ಕಂಥ 7 ಚಕ್ರಗಳು ಇದೆ. 7 ಸೂಕ್ಷ್ಮ ಜೀವನ ಕೇಂದ್ರಗಳು ಅಂತಾರೆ. ಮತ್ತೆ ದೈವಿಕ ಪ್ರಜ್ಞೆಯನ್ನ ಸೂಚಿಸ್ತದೆ. ಈ ಕ್ಷೇತ್ರದಲ್ಲಿ 2 ವಿರುದ್ಧ ಶಕ್ತಿಗಳು ಅಥವಾ ಕಾಂತೀಯ ಧ್ರುವಗಳು ಸ್ಪರ್ಧಿಸ್ತವೆ. ಸೊ ಈ ಒಂದು ಕ್ಷೇತ್ರ ಏನಿದೆ ಸೆರೆಬ್ರೋಸ್ಪೈನಲ್ ಮತ್ತೆ 7 ಚಕ್ರಗಳ ಇದರಲ್ಲಿ 2 ವಿರುದ್ಧ ಶಕ್ತಿಗಳು ನಮ್ಮನ್ನ ಆ ತೋರಿಸ್ತದೆ. ಅಥವಾ ಕಾಂತೀಯ ಧ್ರುವಗಳು ಅಂದ್ರೆ ಕಾಂತೀಯ ಧ್ರುವಗಳು ಅಂದ್ರೆ ಒಂದು ನಾರ್ತ್ ಪೋಲ್ ಸೌತ್ ಪೋಲ್ ಹೇಗೆ ಒಂದು ಮ್ಯಾಗ್ನೆಟಿಕ್ ಇರುತ್ತೆ ಆ ರೀತಿಯ ಆ ಕಾಂತೀಯ ಧ್ರುವಗಳನ್ನ ಸ್ಪರ್ಧಿಸ್ತಾ ಇದ್ದಾವೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಲ್ಲಿ ತಾರತಮ್ಯದ ಬುದ್ಧಿಶಕ್ತಿ ಅಂದ್ರೆ ಬುದ್ಧಿ ಮತ್ತು ಇಂದ್ರಿಯ ಪ್ರಜ್ಞೆ, ಮನಸ್ಸು, ಆಮೇಲೆ ಶುದ್ಧ ತಾರತಮ್ಯದ ಬುದ್ಧಿಶಕ್ತಿಯಾದ ಬುದ್ಧಿಯನ್ನ ಸೂಚಿಸ್ತಾ ಹೋಗ್ತವೆ. ಪಾಂಡು, ಕುಂತಿಯ ಪಾಂಡು ಸಾಂಕೇತಿಕವಾಗಿ ಪ್ರತಿನಿಧಿಸ್ತಾರೆ. ಕುಂತಿಯ ಪಾಂಡು ಅರ್ಜುನ ಮತ್ತೆ ಪಾಂಡವ ರಾಜಕುಮಾರ ತಾಯಿ ಅಂದ್ರೆ ಕುಂತಿ ಅಂದ್ರೆ ಗೊತ್ತಿದೆ ನಮಗೆ. ಅವರು ನಿವೃತ್ತಿಯ ನೀತಿವಂತ ತತ್ವಗಳನ್ನ ಎತ್ತಿ ಹಿಡಿತಾರೆ. ಲೌಕಿಕತೆಯನ್ನ ತ್ಯಜಿಸಿದ್ದಾರೆ ಅಂತ ಅರ್ಥ. ಯಾಕೆಂದ್ರೆ ಪಾಂಡು ಅಂದ್ರೆ ಆ ಶ್ವೇತ ಅನ್ನೋ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಪಾಂಡು ಅಂದ್ರೆ ಶ್ವೇತ, ಬಿಳಿಯ ಬಣ್ಣದ್ದು ಅನ್ನೋದು ಅರ್ಥ ಆಗುತ್ತೆ. ಅಂದ್ರೆ ಶುದ್ಧ ತಾರತಮ್ಯದ ಬುದ್ಧಿಶಕ್ತಿಯನ್ನ ಸ್ಪಷ್ಟತೆಯ ರೂಪಕ ಸೂಚ್ಯಾರ್ಥವಾಗಿ ಬಳಸ್ಕೊಂಡಿದ್ದಾರೆ. ಪಾಂಡು ಅಂದ್ರೆ ಶುದ್ಧವಾಗಿರುತ್ತೆ, ಹೇಗೆ ಬಿಳಿ ಬಟ್ಟೆ ಶುದ್ಧವಾಗಿರುತ್ತೋ ಹಾಗೆ ಸ್ಪಷ್ಟತೆಯಲ್ಲಿ ಬುದ್ಧಿಶಕ್ತಿಯಲ್ಲಿ ಸ್ಪಷ್ಟತೆಯ ಒಂದು ಹೋಲಿಕೆಯ ರೂಪದಲ್ಲಿ ಸೂಚ್ಯಾರ್ಥವಾಗಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕುರುಡರಾಜ ಧೃತರಾಷ್ಟ್ರ 100 ಕೌರವರ ತಂದೆ ಅನ್ನೋದು ನಮಗೆ ಗೊತ್ತಿದೆ. ಅಥವಾ ಇಂದ್ರಿಯ ಅನಿಸಿಕೆಗಳು ಮತ್ತು ಒಲವುಗಳ ರೂಪದಲ್ಲಿ ಸಾಂಕೇತಿಕವಾಗಿ ಪ್ರತಿನಿಧಿಸಲಾಗ್ತದೆ. ನಮ್ಮ ಏನು 100 ನಿನ್ನೆ ಓದಿದ್ವಿ, ನಾವು ತಿಳ್ಕೊಂಡ್ವಿ ನಿನ್ನೆ 100 ಏನೇನು ನಮ್ಮ ನೆಗೆಟಿವ್ ಅಂಶಗಳಿದೆ ಅನ್ನೋದನ್ನ ಗುರೂಜಿಯವರು ಪ್ರಸ್ತಾವನೆಯಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಪಟ್ಟಿ ಮಾಡಿದ್ದಾರೆ. ಅವರು ಏನೇನು ಅನ್ನೋದನ್ನ ಪಟ್ಟಿ ಮಾಡಿದ್ದಾರೆ. ಮುಂದೆ ಸಹಿತ ಅದ್ರದ್ದು ಮತ್ತೆ ಹೆಚ್ಚಿಗೆ ಪ್ರಸ್ತಾಪ ಬರುತ್ತೆ, ಅಲ್ಲಿ ನೋಡೋಣ. ಒಟ್ಟು ಅಶುದ್ಧ ತಾರತಮ್ಯ ಶಕ್ತಿ ಬುದ್ಧಿಶಕ್ತಿ ಅಂದ್ರೆ ನಮಗೆ ಸ್ಪಷ್ಟೀಕರಣ ಇಲ್ಲದೆ ಇರುವಂತ ಕುರುಡು ಮನಸ್ಸಿಗೆ ಅಂಧಕಾರ ತಾಳಿದಾಗ ದೊರೆಯುವ ಏನೇನು ಅಂಶಗಳಿದೆಯೋ, ನಕಾರಾತ್ಮಕ ಅಂಶಗಳಿದೆಯೋ ಅದೇ ಕೌರವರು ಅನ್ನೋದನ್ನ ಹೇಳ್ತಾ ಇದೆ. ಇವೆಲ್ಲವೂ ಪ್ರವೃತ್ತಿ ಲೌಕಿಕ ಆನಂದದ ಕಡೆಗೆ ಬಾಗುತ್ತವೆ. ಇವು ಏನು ಲೌಕಿಕದ ಆನಂದದ ಕಡೆಗೆ, ಲೌಕಿಕ ಆ ಸಾಂದರ್ಭಿಕವಾಗಿ ಆನಂದವನ್ನು ಅನುಭವಿಸ್ಬೇಕು ಅನ್ನುವ ಒಂದು ತುಡಿತವನ್ನ ಹೊಂದಿರ್ತವೆ ಅನ್ನೋದು ಕೌರವರ ಮೂಲಕ ಬಿಂಬಿಸ್ತಾ ಇದ್ದಾರೆ. ಬುದ್ಧಿಯು ಆಧ್ಯಾತ್ಮಿಕ ಸೆರೆಬ್ರೋಸ್ಪೈನಲ್ ಕೇಂದ್ರಗಳಲ್ಲಿ ಪ್ರಜ್ಞೆಯ ಕಾರಣ ಸ್ಥಾನಗಳಲ್ಲಿ ಪ್ರಕಟವಾಗುವ ಆತ್ಮದ ಅತಿ ಪ್ರಜ್ಞೆಯಿಂದ ತನ್ನ ಸರಿಯಾದ ವಿವೇಚನೆಯನ್ನು ಪಡೆಯುತ್ತದೆ. ಇಲ್ಲಿ ಬುದ್ಧಿ ಅಂತಂದ್ರೆ ಏನೋ ಸೆರೆಬ್ರೋಸ್ಪೈನಲ್ ಕೇಂದ್ರಗಳು ಏನಿದಾವೆ ಹಿಂದೆ ನಮಗೆ ಬೆನ್ನು ಮೂಳೆ ಮತ್ತೆ ಮೇಲೆ ಬ್ರೈನ್ ಪಾರ್ಟ್ಸ್ ಗಳು ಏನೇನಿದೆ, ಮೆದುಳಿನ ಅಂಶಗಳೇನಿದೆ, ಅದು ಏನು ಅದು ಪ್ರಕಟವಾಗುವ ಆತ್ಮದ ಅತಿ ಪ್ರಜ್ಞೆಯಿಂದ ತನ್ನ ಸರಿಯಾದ ವಿವೇಚನೆಯನ್ನು ಪಡೆಯಬಹುದು. ಸೊ ಅಲ್ಲಿ ನಾವು ನಿಜವಾಗಿಯೂ ನಮ್ಮ ಪ್ರಜ್ಞೆಯನ್ನ ಎತ್ತರಕ್ಕೆ ತಗೊಂಡು ಹೋದಾಗ ನಿಜವಾದ ಸರಿಯಾದ ವಿವೇಚನೆಯನ್ನ ವ್ಯಕ್ತ ಮಾಡ್ತದೆ ಅಂತ. ಇಂದ್ರಿಯ ಮನಸ್ಸು ಸೂಕ್ಷ್ಮ ಕಾಂತೀಯ ಧ್ರುವವು ಭೌತಿಕ ಪ್ರಪಂಚದ ಕಡೆಗೆ ಹೊರಗೆ ತಿರುಗಿದ್ದು, ಇದು ಶಾರೀರಿಕವಾಗಿ ಯಾವಾಗಲೂ ಇಂದ್ರಿಯ ಸಮನ್ವಯದಲ್ಲಿ ನಿರತವಾಗಿರ್ತದೆ. 2 ಕಾಂತೀಯಗಳನ್ನ ನಾವು ಓದ್ಕೊಂಡ್ವಿ ಹಿಂದೆ, ಒಂದು ನಾರ್ತ್ ಪೋಲ್, ಒಂದು ಸೌತ್ ಪೋಲ್ ಅನ್ನೋ ತನಕ. ಅದರಲ್ಲಿ ಈ ಇಂದ್ರಿಯ ಮನಸ್ಸು ಸೂಕ್ಷ್ಮ ಕಾಂತೀಯ ಧ್ರುವವು ಭೌತಿಕ ಪ್ರಪಂಚದ ಕಡೆಗೆ ಹೊರಗೆ ತಿರುಗಿದೆ. ಆ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ತರ ಏನು ಅದು ಹೊರಗೆ ತಿರುಗಿದೆ, ಆ ಶಕ್ತಿ ಹೊರಗಡೆ ಪ್ರವಹಿಸ್ತಾ ಇದೆ. ಅದನ್ನ ನಾವು ಶಾರೀರಿಕವಾಗಿ ಯಾವಾಗಲೂ ಆ ಇಂದ್ರಿಯ ಸಮನ್ವಯದಲ್ಲಿ ನಿರತವಾಗಿ ಇಂದ್ರಿಯಗಳ ಜೊತೆಗೆ ಹೊರಮುಖವಾಗಿ ಅದು ಹರಿತಾ ಇದೆ ಆ ಶಕ್ತಿ ಅನ್ನೋದನ್ನು ತಿಳಿಸಿದ್ದಾರೆ. ಹೀಗಾಗಿ ಬುದ್ಧಿಶಕ್ತಿಯ ಪ್ರಜ್ಞೆಯನ್ನು ಸತ್ಯ ಅಥವಾ ಶಾಶ್ವತ ವಾಸ್ತವಗಳು, ಆತ್ಮ ಪ್ರಜ್ಞೆ ಅಥವಾ ಆತ್ಮ ಸಾಕ್ಷಾತ್ಕಾರ ಕಡೆಗೆ ಸೆಳೆಯುತ್ತದೆ. ಸೊ ಬುದ್ಧಿಶಕ್ತಿ ಪ್ರಜ್ಞೆ ಚೆನ್ನಾಗಿದ್ರೆ ಅಂದ್ರೆ ಪಾಂಡವರ ತರ ಶುದ್ಧ ವಿವೇಚನೆಯನ್ನ ಇದ್ರೆ, ಪಾಂಡವರ ಮಕ್ಕಳ ತರ, ಆವಾಗ ಏನಾಗುತ್ತೆ, ಅದು ಸತ್ಯ ಅಥವಾ ಶಾಶ್ವತ ವಾಸ್ತವಗಳನ್ನ
ಆ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಸೆಳೆಯುತ್ತದೆ ಅನ್ನೋದನ್ನ ತಿಳಿಸಿದ್ದಾರೆ. ಮನಸ್ಸು ಅಥವಾ ಇಂದ್ರಿಯ ಮನಸ್ಸು ಪ್ರಜ್ಞೆಯನ್ನು ಸತ್ಯದಿಂದ ಹಿಮ್ಮೆಟ್ಟಿಸುತ್ತದೆ ಮತ್ತು ದೇಹದ ಬಾಹ್ಯ ಇಂದ್ರಿಯ ಚಟುವಟಿಕೆಗಳಲ್ಲಿ ತೊಡಗಿಸುತ್ತದೆ ಮತ್ತು ಹೀಗಾಗಿ ಭ್ರಮೆಯ ಸಾಪೇಕ್ಷತಾ ಪ್ರಪಂಚದ ಮಾಯೆಯೊಂದಿಗೆ ಧೃತರಾಷ್ಟ್ರ ಎಂಬ ಹೆಸರು ಬಂದಿದೆ. ಸೊ ಇಲ್ಲಿ ಏನು ಆ, ಇಂದ್ರಿಯಗಳ ಪ್ರವೃತ್ತಿ ಜಾಸ್ತಿ ಆದ್ರೆ ಆ ಅದು ಭ್ರಮೆಯನ್ನ ನಿಜ ಭ್ರಮೆಯ ಒಂದು ಆ, ದರ್ಶನವನ್ನ ಪ್ರಪಂಚದ ಮಾಯೆಯೊಂದಿಗೆ ಆ, ಸಂಬಂಧವನ್ನ ಏರ್ಪಡಿಸ್ಕೊಳ್ತದೆ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಇಲ್ಲಿ ಧೃತರಾಷ್ಟ್ರ ಅಂತ ಹೆಸರು ಧೃತದಿಂದ ಬಂದಿದ್ದು. ಧೃತರಾಷ್ಟ್ರ ಅಂದ್ರೆ ಅರ್ಥ ಧೃತ ಅನ್ನೋ ಆ, ಇದರಿಂದ ಬಂದಿದೆ, ಧಾತುವಿಂದ ಬಂದಿರುವಂತದ್ದು. ಧೃತ ಅಂದ್ರೆ ಹಿಡಿತ, ಬೆಂಬಲಿತ, ಬಿಗಿಯಾದ ಮತ್ತು ಅರ್ಥಗೊಳ್ಳುತ್ತೆ. ಸೊ ಹಿಡಿದ, ಬೆಂಬಲಿತ ಅಥವಾ ಬಿಗಿಯಾದ ಅನ್ನೋ ಅರ್ಥ. ಸೊ ರಾಷ್ಟ್ರ ಅಂದ್ರೆ ಆ ರಾಜ್ಯ, ಆ ಆಡಳಿತದಿಂದ ಬಂದಿದೆ. ಸೊ ಅಂದ್ರೆ ಈ ಹಿಡಿದ ಅದನ್ನ ಏನು ಸೂಚ್ಯವಾಗಿ ಹೇಳೋದಾದ್ರೆ ಧೃತರಾಷ್ಟ್ರ ಅಂದ್ರೆ ಇಂದ್ರಿಯಗಳ ಒಂದು ಹಿಡಿತದಲ್ಲಿ ಇಡುವಂಥದ್ದು, ಇಂದ್ರಿಯಗಳ ರಾಜ್ಯವನ್ನ ಎತ್ತಿ ಹಿಡಿಯುವಂಥದ್ದು ಅಂತ ಅರ್ಥ ತಗೊಳ್ತೀವಿ. ಸೊ ಇಂದ್ರಿಯಗಳ ಮೇಲೆ ಅವಲಂಬಿತ ಆಗಿರುವಂಥದ್ದು, ಅವುಗಳನ್ನೇ ಬಿಗಿಯಾಗಿ ಹಿಡಿದು ಅಲ್ಲಿ ಮೋಹಕ್ಕೆ ಒಳಗಾಗಿ ಅಲ್ಲಿಯೇ ಆಳ್ವಿಕೆ ಮಾಡುವಂಥದ್ದು ಅನ್ನುವ ಅರ್ಥವನ್ನ ಗುರುಜಿಯವರು ಸಂಸ್ಕೃತದ ವಿಷಯಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಏನೋ ಧೃತರಾಷ್ಟ್ರ ಅಂತಂದ್ರೆ ನಿಜವಾಗಿಯೂ ಧೃತ್ ಅನ್ನುವ ಒಂದು ಧಾತುವಿನಿಂದ ಬಂದಿದೆ. ಧೃತ್ ಅಂದ್ರೆ ಹಿಡಿತಕ್ಕೊಳಗಾಗಿದ್ದು, ಬಂಧನಕ್ಕೊಳಗಾಗಿದ್ದು, ಬೇರೆಯನ್ನ ಅವಲಂಬಿಸಿದ್ದು ಅನ್ನುವ ಒಂದು ಸಂಸ್ಕೃತದ ಮೂಲ ಅರ್ಥವನ್ನ ಇಟ್ಕೊಂಡು ಆ ತುಂಬಾ ಅರ್ಥವತ್ತಾಗಿ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ರಾಷ್ಟ್ರ ಅಂದ್ರೆ ಆಡಳಿತ ಮಾಡುದು, ಅಂದ್ರೆ ಮೋಹಕ್ಕೊಳಗಾಗಿ ಆಡಳಿತ ಮಾಡುವಂಥದ್ದು, ಇಂದ್ರಿಯ ಲಾಲಸೆಯಿಂದ ಇಂದ್ರಿಯಗಳನ್ನ ಲಾಲಸೆಗೆ, ಅದರ ಒಂದು ಇಂದ್ರಿಯಗಳ ಬಿಗಿತಕ್ಕೆ ಒಳಗಾಗಿ ತನ್ನನ್ನ ಬಂಧಿಸಿಕೊಂಡು ಆಡಳಿತ ಮಾಡುವಂಥದ್ದು ಅನ್ನೋದು ಧೃತರಾಷ್ಟ್ರ ಎನ್ನುವ ಪದದ ಅರ್ಥ. ಮನಸ್ಸು ಅಂದ್ರೆ ಇಂದ್ರಿಯ ಪ್ರಜ್ಞೆ ಇಂದ್ರಿಯಗಳಲ್ಲಿ ಸಮನ್ವಯವನ್ನ ನೀಡುತ್ತದೆ. ಏಕೆಂದರೆ ಲಗಾಮುಗಳು ರಥದ ಹಲವಾರು ಕುದುರೆಗಳನ್ನು ಒಟ್ಟಿಗೆ ಇಡುತ್ತವೆ. ಸೊ ಮನಸ್ಸು ಏನು ಹೇಗೆ ನಾವು ಕುದುರೆಯನ್ನ ಲಗಾಮಿನ ಮೂಲಕ ಹಿಡಿತೀವೋ ಹಾಗೆ ಮನಸ್ಸು ಅನ್ನೋದು ಆಗಿರುತ್ತೆ ಅನ್ನೋದನ್ನ ಸೂಚಿಸಿದ್ದಾರೆ. ದೇಹವು ರಥ, ಆತ್ಮವು ರಥದ ಮಾಲೀಕ. ದೇಹ ಅನ್ನೋದು ರಥ, ಆ ಆತ್ಮ ಅನ್ನೋದೇನಿದೆ ರಥದ ಮಾಲೀಕ. ಆತ್ಮವು ರಥದ ಮಾಲೀಕ. ಬುದ್ಧಿಶಕ್ತಿಯೇ ಸಾರಥಿ, ಇಂದ್ರಿಯಗಳೇ ಕುದುರೆಗಳು. ಮನಸ್ಸು ಕುರುಡಾಗಿದೆ ಎಂದು ಹೇಳಲಾಗುತ್ತದೆ, ಏಕೆಂದರೆ ಅದು ಇಂದ್ರಿಯಗಳು ಮತ್ತು ಬುದ್ಧಿಮತ್ತೆಯ ಸಹಾಯವಿಲ್ಲದೆ ನೋಡಲು ಸಾಧ್ಯವಿಲ್ಲ. ರಥದ ಲಗಾಮುಗಳು ಕುದುರೆಗಳಿಂದ ಪ್ರಚೋದನೆಗಳನ್ನ ಮತ್ತು ಸಾರಥಿಯ ಮಾರ್ಗದರ್ಶನವನ್ನು ಸ್ವೀಕರಿಸುತ್ತವೆ ಮತ್ತು ಪ್ರಸಾರ ಮಾಡುತ್ತವೆ. ಅದೇ ರೀತಿ ಕುರುಡ ಮನಸ್ಸು ತನ್ನದೇ ಆದ ಮೇಲೆ ಅರಿಯುವುದಿಲ್ಲ ಮತ್ತು ಮಾರ್ಗದರ್ಶನವನ್ನು ನೀಡುವುದಿಲ್ಲ, ಆದರೆ ಇಂದ್ರಿಯಗಳಿಂದ ಅನಿಸಿಕೆಗಳನ್ನು ಪಡೆಯುತ್ತದೆ ಮತ್ತು ಬುದ್ಧಿಮತ್ತೆಯ ತೀರ್ಮಾನಗಳು ಮತ್ತು ಸೂಚನೆಗಳನ್ನು ಪ್ರಸಾರ ಮಾಡುತ್ತದೆ. ಸೊ ಇಲ್ಲಿ ಈ ದೇಹವು ರಥ, ಆತ್ಮವು ರಥದ ಮಾಲೀಕ, ಬುದ್ಧಿಶಕ್ತಿಯೇ ಸಾರಥಿ, ಇಂದ್ರಿಯಗಳೇ ಕುದುರೆಗಳು, ಮನಸ್ಸು ಕುರುಡಾಗಿದೆ ಅಂತ ಹೇಳಲಾಗಿದೆ. ಇದನ್ನ ನಾವು ಚೆನ್ನಾಗಿ ಅಲ್ಲಿ ಗಮನಿಸ್ಬೇಕು. ಸೊ ರಥದ ಲಗಾಮುಗಳು ಅಂದ್ರೆ ರಥದ ಕಟ್ಟಿರುವಂತ ಏನು ಲಗಾಮುಗಳಿದೆ, ಕುದುರೆಗಳಿಂದ ಪ್ರಚೋದನೆಗಳನ್ನ ಮತ್ತು ಸಾರಥಿಯ ಮಾರ್ಗದರ್ಶನ ಸ್ವೀಕರಿಸ್ತಾ ಇದ್ದ. ಸಾರಥಿ ಹೇಗೆ ಹೇಳಿದನೋ ಹಾಗೆ, ಯಾಕೆಂದ್ರೆ ಬುದ್ಧಿಶಕ್ತಿ ಅನ್ನೋದು ಇಲ್ಲಿ ಸಾರಥಿ ಆಗಿರೋದ್ರಿಂದ, ಅಂದ್ರೆ ಬುದ್ಧಿಶಕ್ತಿಯನ್ನ ಉಪಯೋಗಿಸಿ ರಥದ ಲಗಾಮುಗಳನ್ನ ಇಟ್ಕೊಂಡಿದೆ. ಆದ್ರೆ ಕುರುಡ ಮನಸ್ಸು ತನ್ನದೇ ಆದ ಮೇಲೆ ಅದನ್ನ ಸರಿಯಾಗಿ ಅರಿತಿಲ್ಲ ಅಂತಂದ್ರೆ ಮಾರ್ಗದರ್ಶನವನ್ನ ನೀಡೋದಿಲ್ಲ. ಅದು ಹೆಂಗೆ ಬುದ್ಧಿಶಕ್ತಿ ಮಾರ್ಗದರ್ಶನವನ್ನ ನೀಡೋದಿಲ್ಲ. ಇಂದ್ರಿಯಗಳಿಂದ ಅನಿಸಿಕೆಗಳನ್ನ ಪಡೆಯುತ್ತದೆ, ಅಂದ್ರೆ ಹೊರಗಡೆಯ ಪ್ರಚೋದನೆಗಳಿಂದ ಅನಿಸಿಕೆಗಳನ್ನ ಪಡೆಯುತ್ತೆ, ನಿಜವಾಗಿ ವಿವೇಚನೆಯನ್ನ ಮಾಡ್ಲಿಕ್ಕೆ ಹೋಗೋದಿಲ್ಲ. ಬುದ್ಧಿಮತ್ತೆಯ ತೀರ್ಮಾನಗಳು ಮತ್ತು ಸೂಚನೆಗಳನ್ನ
ಸರಿಯಾಗಿ ಪ್ರಸಾರ ಮಾಡೋದಿಲ್ಲ. ಬುದ್ಧಿಮತ್ತೆಯ ಶುದ್ಧ ವಿವೇಚನ ಶಕ್ತಿಯಾದ ಬುದ್ಧಿಯಿಂದ ನಿಯಂತ್ರಿಸಲ್ಪಟ್ಟರೆ ಇಂದ್ರಿಯಗಳು ನಿಯಂತ್ರಿಸಲ್ಪಡುತ್ತವೆ. ಸೊ ಅಂದ್ರೆ ಬುದ್ಧಿಮತ್ತೆ ಅಂದ್ರೇನಿಲ್ಲಿ ಸಾರಥಿ ಸರಿಯಾಗಿ ಅವನು ವಿವೇಚನಾ ಶಕ್ತಿಯನ್ನ ಬುದ್ಧಿಯನ್ನ ಉಪಯೋಗಿಸಿದ್ರೆ ಆವಾಗ ನಿಯಂತ್ರಿಸಲ್ಪಡುತ್ತೆ. ಇಂದ್ರಿಯಗಳು ಆವಾಗ ಸಹಿತ ನಿಯಂತ್ರಿಸಲ್ಪಡುತ್ತವೆ. ಬುದ್ಧಿಮತ್ತೆಯು ಭೌತಿಕ ಆಸೆಗಳಿಂದ ಆಳಲ್ಪಟ್ಟರೆ ಅಂತ ಬುದ್ಧಿ ಲೌಕಿಕ ಅಥವಾ ಭೌತಿಕ ಆಸೆಗಳಿಂದ ಆಳಲ್ಪಟ್ಟರೆ ಇಂದ್ರಿಯಗಳು ಅನಿಯಂತ್ರಿತವಾಗಿರ್ತವೆ. ಸಂಜಯ ಎಂದರೆ ಅಕ್ಷರಶಃ ಸಂಪೂರ್ಣವಾಗಿ ವಿಜಯಶಾಲಿ. ಸಂಜಯ ಅನ್ನುವ ಪದದ ಅರ್ಥ ಅಕ್ಷರಶಃ ಹೇಳೋದಾದ್ರೆ ವಿಜಯಶಾಲಿ, ಸಂಪೂರ್ಣವಾಗಿ ವಿಜಯಶಾಲಿ, ತನ್ನನ್ನ ತಾನು ಗೆದ್ದವನು ಅಂತ ಅರ್ಥ. ಸಂಸ್ಕೃತದ ಅರ್ಥ ತನ್ನನ್ನ ತಾನು ಗೆದ್ದವನು. ಸಂಜಯ ಅಂದ್ರೆ ಸಮ್ಯಕ್ ರೀತಿಯಲ್ಲಿ ಜಯಿಸಿದವನು ಅಂತ ಅರ್ಥ ಆಗುತ್ತೆ. ಸರಿಯಾಗಿ ಸಮ್ಯಕ್ ಅಂದ್ರೆ ಸರಿಯಾಗಿ ಅನ್ನೋದು ಕನ್ನಡದ ಅರ್ಥ. ಜಯ ಅಂದ್ರೆ ಜಯಿಸಿದವನು, ತನ್ನನ್ನು ತಾನು ಸರಿಯಾಗಿ ಗೆದ್ದವನು ಅಂತ ಅರ್ಥ. ಸ್ವಾರ್ಥಿ ಇಲ್ಲದವನೇ ಸ್ಪಷ್ಟವಾಗಿ ನೋಡುವ ಮತ್ತು ನಿಷ್ಪಕ್ಷಪಾತಿಯಾಗುವ ಸಾಮರ್ಥ್ಯವನ್ನ ಹೊಂದಿದ್ದಾನೆ. ಅಂದ್ರೆ ಸ್ವಾರ್ಥಿ ಇಲ್ಲದವನು, ಸ್ವಾರ್ಥಪರನಾಗಿದ್ರೆ ಅವನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಕ್ಕಾಗಲ್ಲ. ಹಾಗಾಗಿ ನಿಸ್ವಾರ್ಥಿಯಾಗಿ ಯಾವುದೇ ಪಕ್ಷಪಾತವನ್ನ ಮಾಡದೇ ಇರುವಂತವನು ಮಾತ್ರ ಸಾಮರ್ಥ್ಯವನ್ನ ಹೊಂದಿದ್ದಾನೆ ಅನ್ನೋದನ್ನ ಸೂಚಿಸ್ತದೆ. ಹೀಗಾಗಿ ಗೀತೆಯಲ್ಲಿ ಸಂಜೆಯ ದೈವಿಕ ಒಳನೋಟ, ಸಂಜಯ ಅಂದ್ರೆ ದೈವಿಕ ಒಳನೋಟ. ಸೊ ಹಾಗಾಗಿ ನಿಷ್ಪಕ್ಷಪಾತಿಯಾಗಿ ತನ್ನನ್ನ ತಾನು ವಿವೇಚನೆ ಮಾಡಿಕೊಳ್ಳುವಂತ ಒಳ ನೋಟವನ್ನ ಸಂಜಯ ಅಂತ ಅರ್ಥ ತಗೊಂಡಿದ್ದಾರೆ. ಮಹತ್ವಾಕಾಂಕ್ಷಿ ಭಕ್ತನಿಗೆ ಸಂಜಯನು ನಿಷ್ಪಕ್ಷಪಾತವಾದ ಅಂತರ್ಬೋಧೆಯ ಸ್ವವಿಶ್ಲೇಷಣೆ ವಿವೇಚನಾಶೀಲ ಆತ್ಮಾವಲೋಕನದ ಶಕ್ತಿಯನ್ನು ಪ್ರತಿನಿಧಿಸುತ್ತಾನೆ. ಸೊ ಸಂಜಯಂದು ಕೆಲಸ ಏನು ಇಲ್ಲಿ ಅನ್ನೋದೊಂದು ಮಾತು ಬರುತ್ತೆ. ಸಂಜಯ ಅಂದ್ರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಿಷ್ಪಕ್ಷಪಾತವಾದ ಅಂತರ್ಬೋಧೆಯ ಸ್ವವಿಶ್ಲೇಷಣೆ ಅಂದ್ರೆ ಯಾವುದೇ ಪಕ್ಷಪಾತವನ್ನು ಮಾಡದೆ ತನ್ನನ್ನ ತಾನು ವಿಮರ್ಶೆಗೆ ಒಳಪಡಿಸಿಕೊಳ್ಳುವಂತವನು. ಸ್ವವಿಶ್ಲೇಷಣೆ ವಿವೇಚನಾಶೀಲ ಆತ್ಮಾವಲೋಕನದ ಶಕ್ತಿಯನ್ನ ಪ್ರತಿನಿಧಿಸುತ್ತಾನೆ. ಯಾವುದೇ ಪೂರ್ವಾಗ್ರಹವಿಲ್ಲದೆ ತನ್ನನ್ನ ತಾನು ಗಮನಿಸಿಕೊಳ್ಳುವ ಮತ್ತು ನಿಖರವಾಗಿ ನಿರ್ಣಯಿಸುವ ಸಾಮರ್ಥ್ಯ. ಸಂಜಯ ಅಂದ್ರೆ ಮುಂದುವರೆದು ಗುರುಜಿಯವರು ಹೇಳ್ತಾರೆ, ಯಾವುದೇ ಪೂರ್ವಗ್ರಹವಿಲ್ಲದೆ ತನ್ನನ್ನು ತಾನು ಗಮನಿಸಿಕೊಳ್ಳುವ ಮತ್ತು ನಿಖರವಾಗಿ ನಿರ್ಣಯಿಸುವ ಸಾಮರ್ಥ್ಯ. ಸೊ ನೋಡಿ, ಹಂಸ ಟೆಕ್ನಿಕ್ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲೇ ಬರುತ್ತೆ ನಮಗೆ. ಹಂಸ ಟೆಕ್ನಿಕ್ ಏನು, ಆ ಸಂಜಯ ನಮಗೆ ಏನು USSL ಟೆಕ್ನಿಕ್ ಗಳನ್ನ ಯಾಕೆ ಎಕ್ಕಿ ತೆಗೆದು ಕೊಟ್ಟಿದ್ದಾರೆ ಗುರುಜಿಯವರು ಅಂತ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ತನ್ನನ್ನು ತಾನು ಗಮನಿಸ್ಕೊಳ್ಳೋದಕ್ಕೆ ನಮ್ಮನ್ನ ನಾವು ಸಂಜಯನ ತರ ಎಲ್ಲ ನಿಷ್ಪಕ್ಷಪಾತವಾಗಿದ್ದು ಹಂಸ ಟೆಕ್ನಿಕ್ ಅನ್ನ ಅಳವಡಿಸ್ಕೊಳ್ಳೋದಕ್ಕೆ ಇಲ್ಲಿ ನಮಗೆ ಒಂದು ಪೂರ್ವ ಇಂಟ್ರೊಡಕ್ಷನ್ ಹಾಕಿದ್ದಾರೆ. ಒಬ್ಬರ ಪ್ರಜ್ಞಾಪೂರ್ವಕ ಅರಿವಿಲ್ಲದ ಆಲೋಚನೆಗಳು ಇರಬಹುದು. ಆತ್ಮಾವಲೋಕನ ಎಂದರೆ ಅಂತಃಪ್ರಜ್ಞೆಯ ಶಕ್ತಿ. ಅದರ ಮೂಲಕ ಪ್ರಜ್ಞೆಯು ತನ್ನ ಆಲೋಚನೆಗಳನ್ನು ವೀಕ್ಷಿಸಬಹುದು. ಆತ್ಮಾವಲೋಕನ ಎಂದರೆ ಅಂತಃಪ್ರಜ್ಞೆಯ ಶಕ್ತಿ. ಆತ್ಮಾವಲೋಕನ ಅಂದ್ರೆ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ತನ್ನ ಅಂತಃಪ್ರಜ್ಞೆಯ ಶಕ್ತಿಯ ಮೂಲಕ ಆಲೋಚನೆಗಳನ್ನ ವೀಕ್ಷಿಸಬಹುದು. ಅದು ತರ್ಕಿಸುವುದಿಲ್ಲ, ಅದನ್ನ ತರ್ಕಿಸೋಕ್ ಹೋಗಿಲ್ಲ, ವೀಕ್ಷಿಸುವುದು ಅಂದ್ರೆ ನ್ಯೂಟ್ರಲ್ ಆಗಿ ನೋಡುವಂಥದ್ದಷ್ಟೇ. ಸೊ ನಾವು ಹಂಸ ಟೆಕ್ನಿಕಲ್ ಅದೇ ಮಾಡ್ತೀವಿ. ಪಕ್ಷಪಾತದ ಭಾವನೆಯಿಂದಲ್ಲ, ಆದರೆ ಸ್ಪಷ್ಟ ಶಾಂತ ಅಂತಃಪ್ರಜ್ಞೆಯಿಂದ ಭಗವದ್ಗೀತೆಯ ಒಂದು ಭಾಗವಾಗಿರುವ ಮಹಾಭಾರತದಲ್ಲಿ ಗೀತೆಯ ಪಠ್ಯವನ್ನು ಮಹಾನ್ ಋಷಿ ವ್ಯಾಸರು ಸಂಜಯನಿಗೆ ದಯಪಾಲಿಸುತ್ತಾರೆ. ಸೊ ಹಾಗಾಗಿ ನಿಷ್ಪಕ್ಷಪಾತವನ್ನು ಹೊಂದಿರುವುದರಿಂದ ಒಂದು ಭಗವದ್ಗೀತೆಯ ಒಂದು ಭಾಗವನ್ನ ಮಹಾಭಾರತದಲ್ಲಿ ಋಷಿ ವ್ಯಾಸರು ಸಂಜಯನಿಗೆ ದಯಪಾಲಿಸುತ್ತಾರೆ ಅಂತ. ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ಗುರು.